ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಪ್ರಭಯಸ್ವಾಮಿ. ಪ್ರತಿ ಶನಿವಾರದಂತೆ ಈ ಶನಿವಾರವೂ ತಮಗೊಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ. ತಮಗೆ ಇಷ್ಟವಾದಲ್ಲಿ ನನ್ನ ಸಂಚಿಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಒಂದು ಚಿಕ್ಕ ಇರುವೆ ಹರಿದ್ವಾರದಿಂದ ಋಷಿಕೇಶಕ್ಕೆ ಪ್ರಯಾಣಿಸಬೇಕಾದರೆ ಸುಮಾರು 3-4 ಜನ್ಮಗಳಾದನ್ನಾದರೂ ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಹರಿದ್ವಾರಕ್ಕೆ ಹೋಗುವವರ ವಸ್ತ್ರದ ಮೇಲೆ ಈ ಇರುವೆ ಹತ್ತಿದರೆ ಬರೀ 3-4 ಗಂಟೆಗಳಲ್ಲಿ ಸುಲಭವಾಗಿ ಋಷಿಕೇಶಕ್ಕೆ ತಲುಪಬಹುದು. ಹಾಗೆ ನಿಮ್ಮ ಸ್ವಂತ ಪ್ರಯತ್ನದಿಂದ ಈ ಭವಸಾಗರವನ್ನು ದಾಟುವುದು ಎಷ್ಟು ಕಷ್ಟವೋ ಇದು ಅನೇಕ ಜನ್ಮಗಳನ್ನು ತೆಗೆದುಕೊಳ್ಳಬಹುದು. ಇದರಿಂದ ಗುರುವಿನ ಕೈ ಹಿಡಿದು ಭಕ್ತಿಯಿಂದ ಅವರ ತೋರಿದ ಮಾರ್ಗದಲ್ಲಿ ಸಾಗಿದರೆ ಅವರು ನಿಮ್ಮನ್ನು ಸುಲಭವಾಗಿ ಈ ಭವಸಾಗರವನ್ನು ದಾಟಿಸಬಹುದು. ಇಡೀ ಜಗತ್ತೇ ನಿನ್ನ ವಿರುದ್ಧವಿದ್ದರೂ ನೀನು ಸೋತೆ ಎಂಬ ಶಬ್ದ ಒಪ್ಪಿಕೊಳ್ಳುವವರೆಗೂ ಯಾರೇ ಆಗಲಿ, ಎಲ್ಲಿಯೇ ಆಗಲಿ, ಯಾವಾಗಲೇ ಆಗಲಿ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಬಂಗಾರದ ಬೆಲೆ ಇಬ್ಬರಿಗೆ ಮಾತ್ರ ಗೊತ್ತು. ಅದನ್ನು ಕೊಳ್ಳುವವರಿಗೂ ಮತ್ತು ಅದನ್ನು ಮಾರುವವರಿಗೆ ಮಾತ್ರ, ನೋಡುವವರಿಗಲ್ಲ. ಹಾಗೆ ನಿನ್ನ ಬೆಲೆ ನಿನ್ನ ಹೆತ್ತವರಿಗೆ ಮತ್ತು ನಿನ್ನ ನಂಬಿದವರಿಗೆ ಮಾತ್ರ ಗೊತ್ತು. ವಸ್ತುವಿನಂಥ ಅವಶ್ಯಕತೆಗೆ ತಕ್ಕಂತೆ ನಿನ್ನನ್ನು ಬಳಸಿಕೊಳ್ಳುವರು. ಮನೆಯಲ್ಲಿರುವ ವೃದ್ಧ ಜೀವನವನ್ನು ಭಾರವೆಂದು ತಿಳಿದುಕೊಳ್ಳದೆ ಭಾಗ್ಯವೆಂದು ತಿಳಿದುಕೊಳ್ಳಬೇಕು. ಏಕೆಂದರೆ ಹಳೆಯ ಮರ ಹಣ್ಣು ನೀಡದಿದ್ದರೂ ನೆರಳನ್ನು ಅವಶ್ಯ ನೀಡುತ್ತದೆ. ಯಾರಲ್ಲಿ ಪರೀಕ್ಷಿಸುವ ಶಕ್ತಿ ಇರುವುದಿಲ್ಲವೋ ಅವರು ಪ್ರತಿ ಹೆಜ್ಜೆಯಲ್ಲೂ ಮೋಸ ಹೋಗುತ್ತಾರೆ ಮತ್ತು ಜೀವನದಲ್ಲಿ ದುಃಖ ಅಶಾಂತಿ ತುಂಬಿಕೊಳ್ಳುತ್ತಾರೆ. ಪ್ರೀತಿ ಇದ್ದಲ್ಲಿ ಯಾವತ್ತೂ ರಾಜಿಯಾಗಿ ಬದುಕಬೇಕು, ಇಲ್ಲವಾದರೆ ಮಾಜಿಯಾಗಬೇಕು. ಜೀವನದಲ್ಲಿ ಪ್ರೀತಿಸುವವರು ಸಿಗುತ್ತಾರೆ, ಕಾಳಜಿ ಮಾಡೋರು ಸಿಗುತ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳೋರು ಸಿಗೋದು ತುಂಬ ಕಷ್ಟ. ಏಕೆಂದರೆ ಪ್ರೀತಿ ಮಾಡುವುದು ಬೇರೆ, ಕಾಳಜಿ ವಹಿಸುವುದು ಬೇರೆ, ಆದರೆ ಅರ್ಥ ಮಾಡಿಕೊಳ್ಳುವುದು ಬೇರೆ. ವ್ಯರ್ಥ ಚಿಂತೆಗಳು ಮತ್ತು ಅನವಶ್ಯಕವಾದ ಮಾತುಗಳು ನಮ್ಮ ನಿರ್ಣಯ ಶಕ್ತಿಯನ್ನು ಕ್ಷೀಣಿಸುತ್ತವೆ. ಯಾವತ್ತೂ ಜನರನ್ನು ಸರಿಪಡಿಸಲು ಪ್ರಯತ್ನಿಸಬೇಡಿ, ಏಕೆಂದರೆ ನಂತರ ಅವರು ನಿಮ್ಮನ್ನು ತಪ್ಪಿಸ್ತ ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ. ನಿಮ್ಮ ಗುಟ್ಟುಗಳನ್ನು ಯಾರೊಂದಿಗೂ ಹಂಚಿಸಿಕೊಳ್ಳಬೇಡಿ, ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರು ಆಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವರು ನಮಗೆ ಅವರ ಫೋನ್ನಲ್ಲಿ ಮಾತ್ರ ನಮಗೆ ಜಾಗ ಕೊಡುತ್ತಾರೆ ಹೊರತು ಅವರ ಮನಸ್ಸಿನಲ್ಲಿ ಜಾಗ ಕೊಟ್ಟಿರಲಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳದೆ ಈ ನಮ್ಮ ಹುಚ್ಚು ಮನಸ್ಸು ಹೆಚ್ಚು ಅವರನ್ನು ಅಂಟಿಕೊಳ್ಳುತ್ತದೆ. ಕಲಿಯುಗದ ಕಲರ್ಫುಲ್ ಮುಖಗಳು ಇವುಗಳು. ಬಾಯಲ್ಲಿ ಬೆಲ್ಲ, ಎದೆಯಲ್ಲಿ ಬೇವು, ಮುಖದಲ್ಲಿ ಹಸಿನಗು, ಮನದಲ್ಲಿ ಬಿಸಿ ದ್ವೇಷ. ಮುಂದೆ ನಮ್ಮಂತೆ ಹಿಂದೆ ಮನಸ್ಸಿಗೆ ಬಂದಂತೆ. ವಿಪರ್ಯಾಸ ಆದರೂ ಇದು ಕಹಿ ಸತ್ಯ. ನಕಾರಾತ್ಮಕ ಚಿಂತನೆಯ ನಿಮ್ಮ ವ್ಯಕ್ತಿತ್ವವನ್ನು ನಿಧಾನವಾಗಿ ನಾಶ ಮಾಡಲು ಪ್ರಾರಂಭಿಸುವ ಮಾರಕ ವಿಷದಂತೆ. ಕಾಲಿಲ್ಲದವರಿಗೂ ನಡೆಯುವ ಆಸೆ, ಕೈ ಇಲ್ಲದವರಿಗೂ ಬರೆಯುವ ಆಸೆ, ಕಣ್ಣಿಲ್ಲದವರಿಗೂ ನೋಡುವ ಆಸೆ, ಕಿವಿ ಇಲ್ಲದವರಿಗೂ ಕೇಳುವ ಆಸೆ, ಎಲ್ಲವೂ ಇದ್ದವರಲ್ಲಿ ಕೆಲವರಿಗೆ ನಿರಾಶೆ ಮತ್ತು ಕೆಲವರಿಗೆ ದುರಾಶೆ. ಓದಿನಿಂದ ಕಲಿತ ಪಾಠ ಮರೆತು ಹೋದರೂ ಮರೆಯಬಹುದು, ಆದರೆ ಹಸಿವು, ಮೋಸ, ಅವಮಾನ, ನಿಂದನೆಯಿಂದ ಕಲಿತ ಪಾಠ ಎದೆ ಬಡಿತ ಇರುವವರೆಗೂ ನೆನಪಿಸಿರುತ್ತದೆ. ಹಿಂದಕ್ಕೆ ನೋಡು, ಅನುಭವ ಸಿಗುತ್ತದೆ. ಮುಂದಕ್ಕೆ ನೋಡು, ಭವಿಷ್ಯ ಸಿಗುತ್ತದೆ. ಸುತ್ತಲೂ ನೋಡು, ಸತ್ಯದ ಅರಿವಾಗುತ್ತದೆ. ನಿನ್ನೊಳಗೆ ನೀನು ನೋಡು, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣ ಇರುವ ಮನುಷ್ಯರಿಗೆ ಗೌರವ ಕೊಡುತ್ತಾನೆ. ಕಷ್ಟಪಟ್ಟು ಮೇಲಕ್ಕೆ ಬಂದವನು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಗೌರವ ಕೊಡುತ್ತಾನೆ. ನಮ್ಮ ನೆಮ್ಮದಿ ಹಾಳಾಗುವುದು ನಾವು ಹೇಳಿರುವ ಸುಳ್ಳುಗಳಿಂದಲ್ಲ, ಹೇಳದೆ ಬಚ್ಚಿಟ್ಟುಕೊಂಡಿರುವ ಸತ್ಯಗಳಿಂದ. ದುರಾಸೆ ಬೇಡ, ದ್ವೇಷವನ್ನು ಸಾಧಿಸಬೇಡ, ಇತರರ ಏಳಿಗೆ ಕಂಡು ಅಸೂಯೆಯನ್ನು ಪಡೆಯಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದೂ ಸಿಗುವುದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು, ಅದರ 2ರಷ್ಟು ನಿನಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಸಮಯ ಮತ್ತು ನಗು ಇವೆರಡು ಜೀವನದ ವಿಚಿತ್ರಗಳು. ಕೆಲವೊಮ್ಮೆ ಸಮಯವು ನಮಗೆ ನಗುವುದನ್ನೇ ಮರೆಸಿಬಿಡುತ್ತದೆ, ಮತ್ತೊಮ್ಮೆ ನಗುವು ನಮಗೆ ಸಮಯವನ್ನೇ ಮರೆಸಿಬಿಡುತ್ತದೆ. ಧನ್ಯವಾದಗಳು. ಈ ಸಂಚಿಕೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ನಮಸ್ಕಾರಗಳು. ಮತ್ತೆ ಮುಂದಿನ ಶನಿವಾರ ಭೇಟಿಯಾಗೋಣ.